ಯಶಸ್ಸಿನ ರಹಸ್ಯವೆಂದರೆ ಸಾಮಾನ್ಯವಾದ ಕೆಲಸವನ್ನು ಅಸಾಮಾನ್ಯವಾಗಿ ಉತ್ತಮವಾಗಿ ಮಾಡುವುದು. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ನನಗೆ ಹೆಚ್ಚು ಅದೃಷ್ಟವಿದೆ ಎಂದು ತೋರುತ್ತದೆ. ತಮ್ಮ ಕನಸುಗಳ ಸೌಂದರ್ಯವನ್ನು ನಂಬುವವರಿಗೆ ಭವಿಷ್ಯವೂ ಸೇರಿದೆ. ಯಶಸ್ಸು ಅಂತಿಮವಲ್ಲ, ವೈಫಲ್ಯವೂ ಮಾರಕವಲ್ಲ, ಮುಂದುವರಿಯುವ ಧೈರ್ಯವು ಎಣಿಕೆ ಮಾಡುತ್ತದೆ. ಪ್ರಾರಂಭಿಸಲು ಮಾರ್ಗವೆಂದರೆ ಮಾತನಾಡುವುದನ್ನು ಬಿಟ್ಟು ಬಿಡುವುದು ಮತ್ತು ಮಾಡುವುದನ್ನು ಪ್ರಾರಂಭಿಸುವುದು. ಯಶಸ್ಸು ಸಾಮಾನ್ಯವಾಗಿ ಅದನ್ನು ಹುಡುಕಲು ತುಂಬ ಕಾರ್ಯನಿರತರಾಗಿರುವವರಿಗೆ ಬರುತ್ತದೆ. ನೀವು ಊಹಿಸಬಹುದಾದ ಎಲ್ಲವೂ ನಿಜವಾಗಿದೆ. ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಬಯಸಿದರೆ ನೀವು ಮಾಡಬೇಕಾದ ಮೊದಲನೆಯದು ಎಚ್ಚರಗೊಳ್ಳುವುದು. ಯಶಸ್ಸಿಗೆ ಯಾವುದೇ ರಹಸ್ಯಗಳಿಲ್ಲ. ಇದು ತಯಾರಿ, ಕಠಿಣ ಪರಿಶ್ರಮ ಮತ್ತು ವೈಫಲ್ಯದಿಂದ ಕಲಿಕೆಯ ಫಲಿತಾಂಶವಾಗಿದೆ. ನಾಳೆಯ ನಮ್ಮ ಸಾಕ್ಷಾತ್ಕಾರಕ್ಕೆ ಇರುವ ಏಕೈಕ ಮಿತಿಯು ಇಂದಿನ ನಮ್ಮ ಅನುಮಾನಗಳಾಗಿರುತ್ತದೆ. ಅನುಕರಣೆಯಲ್ಲಿ ಯಶಸ್ವಿಯಾಗುವುದಕ್ಕಿಂತ ಸ್ವಂತಿಕೆಯಲ್ಲಿ ವಿಫಲವಾಗುವುದು ಉತ್ತಮ. ಯಶಸ್ಸಿನ ಹಾದಿ ಮತ್ತು ವೈಫಲ್ಯದ ಹಾದಿ ಬಹುತೇಕ ಒಂದೇ ಆಗಿರುತ್ತದೆ. ಯಾವಾಗಲೂ ನೆನಪಿಡಿ, ನಿಮ್ಮ ಗಮನವು ನಿಮ್ಮ ವಾಸ್ತವತೆಯನ್ನು ನಿರ್ಧರಿಸುತ್ತದೆ. ನೀವು ನಿಮ್ಮ ಗುರಿಗಳನ್ನು ಹಾಸ್ಯಾಸ್ಪದವಾಗಿ ಹೆಚ್ಚಿಸಿದರೆ ಮತ್ತು ಅದು ವಿಫಲವಾದರೆ ನೀವು ಎಲ್ಲರ ಯಶಸ್ಸಿನ ಮೇಲೆ ವಿಫಲರಾಗುತ್ತೀರಿ. ನೀವು ನಿಜವಾಗಿಯೂ ಹತ್ತಿರದಿಂದ ನೋಡಿದರೆ ಹೆಚ್ಚಿನ ರಾತ್ರಿಯ ಯಶಸ್ಸುಗಳು ಬಹಳ ಸಮಯ ತೆಗೆದುಕೊಳ್ಳುತ್ತವೆ. ಯಶಸ್ವಿಯಾಗಲು ನೀವು ಸ್ವಾರ್ಥಿಗಳಾಗಿರಬೇಕು, ಇಲ್ಲದಿದ್ದರೆ ನೀವು ಎಂದಿಗೂ ಸಾಧಿಸುವುದಿಲ್ಲ. ಮತ್ತು ಒಮ್ಮೆ ನೀವು ನಿಮ್ಮ ಉನ್ನತ ಮಟ್ಟಕ್ಕೆ ಬಂದರೆ ನಂತರ ನೀವು ನಿಸ್ವಾರ್ಥಿಯಾಗಿರಬೇಕು. ಭವಿಷ್ಯವು ಸತ್ಯವನ್ನು ಹೇಳಲಿ ಮತ್ತು ಪ್ರತಿಯೊಬ್ಬರನ್ನು ಅವರ ಕೆಲಸ ಮತ್ತು ಸಾಧನೆಗಳ ಪ್ರಕಾರ ಮೌಲ್ಯಮಾಪನ ಮಾಡಲಿ. ಪ್ರಸ್ತುತವು ಅವರದು. ನಾನು ನಿಜವಾಗಿಯೂ ಕೆಲಸ ಮಾಡಿದ ಭವಿಷ್ಯವು ನನ್ನದು. ಯಶಸ್ಸಿನ ಮನುಷ್ಯನಾಗದಿರಲು ಪ್ರಯತ್ನಿಸಿ, ಬದಲಿಗೆ ಮೌಲ್ಯಯುತ ವ್ಯಕ್ತಿಯಾಗುತ್ತೀರಿ. ಶ್ರೇಷ್ಠರಿಗೆ ಹೋಗಲು ಒಳ್ಳೆಯದನ್ನು ಬಿಟ್ಟುಕೊಡಲು ಹಿಂಜರಿಯದಿರಿ. ಇಂದು ಮಾಡಬಹುದಾದ ಏನನ್ನು ನಾಳೆಗಾಗಿ ಬಿಡಬೇಡಿ. ಯಶಸ್ಸು ಯಾವುದೇ ಉತ್ಸಾಹವನ್ನು ಕಳೆದುಕೊಳ್ಳದೆ ವೈಫಲ್ಯದಿಂದ ವೈಫಲ್ಯಕ್ಕೆ ನಡೆಯುವುದು. ನೀವು ಮಾಡುವ ಕೆಲಸವನ್ನು ನೀವು ಕಡಿಮೆ ಮಾಡಿದಾಗ ನೀವು ಯಾರೆಂಬುದನ್ನು ಜಗತ್ತು ಕಡಿಮೆ ಮಾಡುತ್ತದೆ. ನೀವು ಸಾಮಾನ್ಯ ಅಪಾಯಕ್ಕೆ ಸಿದ್ಧರಿಲ್ಲದಿದ್ದರೆ ನೀವು ಸಾಮಾನ್ಯಕ್ಕೆ ನೆಲೆಗೊಳ್ಳಬೇಕಾಗುತ್ತದೆ. ಒಬ್ಬರ ಮನಸ್ಸು ಮಾಡಿದರೆ ಇದು ಭಯವನ್ನು ಕಡಿಮೆ ಮಾಡುತ್ತದೆ ಎಂದು ನಾನು ವರ್ಷಗಳಲ್ಲಿ ಕಲಿತಿದ್ದೇನೆ. ನಾನು ಮಾತ್ರ ಜಗತ್ತನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಾನು ಅನೇಕ ತರಂಗಗಳನ್ನು ಸೃಷ್ಟಿಸಲು ನೀರಿಗೆ ಅಡ್ಡಲಾಗಿ ಕಲ್ಲನ್ನು ಎಸೆಯಬಲ್ಲೆ. ನೀವು ಹೇಳಿದ್ದನ್ನು ಜನರು ಮರೆತು ಬಿಡುತ್ತಾರೆ ಎಂದು ನಾನು ಕಲಿತಿದ್ದೇನೆ. ಜನರು ನೀವು ಮಾಡಿದ್ದನ್ನು ಮರೆತು ಬಿಡುತ್ತಾರೆ, ಆದರೆ ನೀವು ಅವರನ್ನು ಹೇಗೆ ಭಾವಿಸಿದ್ದೀರಿ ಎಂಬುದನ್ನು ಜನರು ಎಂದಿಗೂ ಮರೆಯುವುದಿಲ್ಲ. ಅತ್ಯಂತ ಕಷ್ಟಕರವಾದ ವಿಷಯವೆಂದರೆ ಕಾರ್ಯನಿರ್ವಹಿಸುವ ನಿರ್ಧಾರ. ಉಳಿದವು ಕೇವಲ ದೃಢತೆಯಾಗಿದೆ. ಏನೂ ಅಸಾಧ್ಯವಲ್ಲ ಪದವು ಸ್ವತಃ ಹೇಳುತ್ತದೆ, ನಾನು ಸಾಧ್ಯ.